ಟೋಟಲ್ 2 ಅವರ್ ಆಯ್ತು. ಬಾಡಿಗೆನ ಬರ್ತಾ ಇಲ್ಲ ಪೋಟ್ರಲ್ಲಿ. 2 ಡೇಸ್ ಡ್ಯೂಟಿನೇ ಮಾಡಿಲ್ಲ. ಸಂಡೇನೂ ಮಾಡಿಲ್ಲ, ಮಂಡೇನೂ ಮಾಡಿಲ್ಲ. ಅದ್ರಗೋಸ್ಕರ ಇವಾಗ 2 ಅವರ್ ಕೂಡಿಸಿದಾನೆ. ನೋಡಿ ಇನ್ನ ಎಷ್ಟೊತ್ತು ಕೂಡಿಸ್ತಾನಂತ. ಇವಾಗ ಇನ್ಸ್ಟಾಲ್ ಮಾಡಿದೀನಿ. ಎಷ್ಟು ಟೈಮ್ ಆಗುತ್ತೆ ಅಂತ ನೋಡೋಣ. ಯಾವಾಗ ಕೊಡ್ತಾನ ಬಾಡಿಗೆ ನೋಡೋಣ ಬನ್ನಿ. 2 ಅವರ್ ಆದ ನಂತರ 789 ರೂಪಾಯಿ ಬಾಡಿಗೆ ಬರುತ್ತೆ. ದೊಡ್ಡ ಕಂಪ್ನಿಗಳಿಗೆ ಬರುತ್ತೆ ಪಿಕಪ್. 5 ಕಿಲೋಮೀಟರ್ .300 ಮೀಟರ್ ಇರುತ್ತೆ ಪಿಕಪ್ ಲೊಕೇಶನ್ ಅಲ್ಲಿ ಹೋಗ್ತಾ ಇದೀವಿ. ಲೋಡಿಂಗ್ ಆಗ್ತಾ ಇದೆ ನೋಡಿ. ಆಯ್ತು ಲೋಡಿಂಗ್. ಒಂದೇ ಒಂದು ಐಟಮ್ ಇತ್ತು. ಬೈಕಲ್ಲೂ ಕಳಿಸಬಹುದಾಗಿತ್ತು, ಅವ್ರು ಕಳಿಸಿರ್ಲಿಲ್ಲ. ಸೇಫ್ಟಿ ಮುಖ್ಯ ಅಂತ ಹೇಳಿದ್ರು. ಇವಾಗ ನಾವು ಹೊರಡ್ತಾ ಇದೀವಿ ಡ್ರಾಪ್ ಲೊಕೇಶನ್ ಚೆನ್ನಪ್ಪ ಗಾರ್ಡನ್. ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾ ಇದೀವಿ ಡ್ರಾಪ್ ಲೊಕೇಶನ್ಗೆ. 22 ಕಿಲೋಮೀಟರ್ 1 ಅವರ್ 15 ನಿಮಿಷ ತೋರಿಸ್ತಾ ಇತ್ತು. ಅನ್ಲೋ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟಿವಿ. ಬೇಗ ನಾನೇ ಅನ್ಲೋ ಮಾಡಿದೆ. ಏಜ್ ಆಗಿತ್ತು ಅಂಕಲ್ದು. ಅದ ನಂತರ ಅವ್ರಂತ ಇದ್ರು ಪಿಕಪ್ ಲೊಕೇಶನ್ ಒಂಚೂರು ಲಾಂಗ್ ಮಾಡಿದರು. ಇಲ್ಲಿ ನೋಡಿ ನೋಡ್ತಾ ಇರ್ಬೋದು, ಇಲ್ಲಿದೆ ಐಟಮು. ಇಲ್ಲಿ ತಗೊಂಡ್ ಬಂದ್ಬಿಟ್ಟು ಅವ್ರು ವಾಟ್ಸಪ್ ಅಲ್ಲಿ ಹಾಕಿದ್ರು. ಅನ್ಲೋ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ಬೇಗನೆ ಅನ್ಲೋ ಮಾಡಿದೆ. ಟ್ರಿಪ್ ಕಂಪ್ಲೀಟೆಡ್ ಅಂತ ಮಾಡಿಬಿಟ್ಟೆ. ಕಸ್ಟಮರ್ ನನಗೆ ಫೋನ್ ಪೇ ಮಾಡ್ತಾರೆ. ಇದು ಬೈಕಲ್ಲಿ ಕಳಿಸ್ಬೋದಾಗಿತ್ತು ಅಂತ ಹೇಳಿದ್ರು. ನಾನಂದೆ ಇಷ್ಟು ಅಮೌಂಟ್ ತೋರಿಸ್ತಾ ಇತ್ತಲ್ಲ ಅಂತಂದ್ರು. ಸರ್ ಇದು ಸೇಫ್ಟಿಗೋಸ್ಕರನೇ ಬುಕ್ ಮಾಡಿದ್ದು ಅಂತ ಹೇಳಿದ್ರು. ಸರಿ ಅಂತ 305 ರೂಪಾಯಿ ಬಾಡಿಗೆ ಬರುತ್ತೆ. ವಿತ್ ಈ ಸೆಕೆಂಡ್ ಅಲ್ಲೇ ಬಂದ್ಬಿಡ್ತು. ನಾನು ಎಕ್ಸೆಪ್ಟ್ ಮಾಡ್ಕೊಂಡು ಪಿಕಪ್ ಲೊಕೇಶನ್ 2.400 ಮೀಟರ್ ಇರುತ್ತೆ. 10 ನಿಮಿಷ ತೋರಿಸ್ತು. ಪಿಕಪ್ ಲೊಕೇಶನ್ ಬಂದ್ಬಿಟ್ವಿ. ಕಸ್ಟಮರ್ ಬೇಗನೆ ಲೋಡ್ ಮಾಡಿದ್ರು. ಒಂದು ಫ್ರಿಜ್ 2 ಐಟಮ್ ಇತ್ತು. ಲೋಡಿಂಗ್ ಮಾಡ್ಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಡ್ರಾಪ್ ಲೊಕೇಶನ್ಗೆ ಹೊರಡ್ತಾ ಇದೀವಿ. 3 ಕಿಲೋಮೀಟರ್ .200 ಮೀಟರ್ ಇರುತ್ತೆ ಡ್ರಾಪ್ ಲೊಕೇಶನ್. 17 ನಿಮಿಷ ತೋರಿದ ನಂತರ 17 ನಿಮಿಷ ಆಯಿತು. ಅದ ನಂತರ ಅನ್ಲೋಡ್ ಪಾಯಿಂಟ್ ಬಂದ್ಬಿಟ್ಟು ಅನ್ಲೋಡ್ ಆಯಿತು. ಅದ ನಂತರ ನಾವು ಟ್ರಿಪ್ ಎಂಡ್ ಮಾಡ್ತೀವಿ. ಟ್ರಿಪ್ ಎಂಡ್ ಮಾಡಿಕೊಂಡು ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಕ್ಯಾಶ್ ಕಲೆಕ್ಟ್ ಕೊಡ್ತೀವಿ. ಕಸ್ಟಮರ್ 305 ರೂಪಾಯಿ ಪೇ ಮಾಡ್ತವ್ರೆ. ಇದು ಆರ್ಡರು ಕಂಪ್ಲೀಟೆಡ್ ಆಗುತ್ತೆ. ನೋಡಿ ಬನ್ನಿ. ಸೀತಾರಾಮ್ ಪಾಳ್ಯ ಪಿಕಪ್ ಇತ್ತು. ಇದು ನೋಡಿ ಸಾಫ್ಟ್ವೇರ್ ಕಂಪನಿ ಇತ್ತು. ಇದ್ರ ಒಳಗಡೆ ಪಿಕಪ್ ಇತ್ತು. ಮಳೆ ಅಂತೂ ಬರ್ತಾನೆ ಇತ್ತು ಹೆವಿ. ನೋಡಿ ಇಷ್ಟೊಂದು ಮಳೆ ಬರ್ತಾ ಇದೆ. ನಾನು ನಿಧಾನ ಹೊರಡ್ತಾ ಇದ್ದೆ. ಅದರಲ್ಲೇ ಇನ್ನೊಂದು ಇಲ್ಲಿ ನೋಡಿ ನಾವು ನಿಂತ್ಬಿಟ್ಟು ಒಳಗಡೆ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಅದರಲ್ಲೇ ನೋಡಿ ಎಷ್ಟೊಂದು ಮಳೆ ಬರ್ತಾ ಇದೆ. ಗಾಳಿ ನೋಡಿ ಹೆಂಗೆ ಬಿಡ್ತಾ ಇದೆ. ಅಪಾರ್ಟ್ಮೆಂಟ್ ಒಳಗಡೆ ಹೆಂಗೆ ಗಾಳಿ ಬರುತ್ತೆ ಅಂದರೆ ನೋಡೋಕ್ಕಾಗಲ್ಲ. ನಿಂತರ ಗಾಡಿ ಸೇಕ್ ಆಗ್ತಾಯಿತ್ತು. ನನ್ನಂತೂ ಗಾಡಿ ಸೇಕ್ ಆಯಿತು. ಅದ ನಂತರ ಪಿಕಪ್ ಲೊಕೇಶನ್ ಬಂದುಬಿಟ್ಟು ಅವ್ರು ಬೇಗ ಮಳೆಯಲ್ಲೇ ಲೋಡ್ ಮಾಡಿಕೊಂಡು ನಂದು ಮಳೆ ಮೈಯೆಲ್ಲ ತೊಯ್ದೋಯ್ತು. ಅದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು ಸೀತಾರಾಮ್ ಪಾಳ್ಯದಿಂದ ಇವಾಗ ನಾವು ಹೊರಡ್ತಾ ಇದ್ದೀವಿ. ಎಷ್ಟು ಕಿಲೋಮೀಟ್ರ್ ಇದೆ ಅಂತ 14 ಕಿಲೋಮೀಟರು 1 ಅವರ್ ತೋರಿಸ್ತಾ ಇತ್ತು. ಈ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಮಳೆ ಬರ್ತಾ ಇದ್ದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಟ್ರಾಫಿಕ್. ಇಲ್ಲಿ ನೋಡಿ ಫುಲ್ ಹೆವಿ ಜಾಮ್ ಆಗಿದೆ. ಮಿನಿಮಮ್ 1 ಕಿಲೋಮೀಟ್ರ್ ಫುಲ್ ಜಾಮ್ ಆಗಿದೆ. ಇಲ್ಲಿಂದ ಅಲ್ಲಿ ಹೋಗೋಕ್ಕೆ 14 ಕಿಲೋಮೀಟ್ರ್ ಡ್ರಾಪ್ ಮಾಡೋಕ್ಕೆ 1 ಅವರ್ 4 ನಿಮಿಷ ತೋರಿಸ್ತಾ ಇತ್ತು. ಅದ ನಂತರ ಟ್ರಾಫಿಕ್ ಮುಗಿಸ್ಕೊಂಡು ಅಲ್ಲಿಂದ ನಿಧಾನ ಬಂದುಬಿಟ್ಟು ಅನ್ಲೋಡ್ ಪಾಯಿಂಟಲ್ಲಿ ನೋಡಿ ಎಲ್ಲ ಕ್ಯಾಂಟೀನ್ ಇತ್ತು. ಅನ್ಲೋಡ್ ಮಾಡ್ತಾಯಿದ್ರು. ಎಲ್ಲ ಐಟಮ್ ಇದ್ದಾನೆ ಇಲ್ಲೋ ಅಂತ ಚೆಕ್ ಮಾಡಿ ಎಲ್ಲ ಐಟಮು ಕಲೆಕ್ಟ್ ಮಾಡ್ತಾಯಿದ್ರು. ಎದರಲ್ಲೂ ಏನೂ ಇರಲಿಲ್ಲ. ಎಲ್ಲ ಅನ್ಲೋಡ್ ಆಯಿತು. ಅದ ನಂತರ ನಾನು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಮಾಡಿಬಿಟ್ಟು ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಮಾಡಿದರು. ಪೇಯ್ಡ್ ಆನ್ಲೈನ್ ಅಂತ ಬರುತ್ತೆ. ಅದ ನಂತರ ನಾವು ಏನು ಮಾಡಬೇಕಂದ್ರೆ ಕ್ಯಾಶ್ ಕಲೆಕ್ಟ್ ಮಾತ್ರ ಮಾಡಬೇಕು. ಅದು ಪೋಟ್ರ್ ವಾಲೆಟಲ್ಲಿ ಶೋ ಆಗುತ್ತೆ ಅಮೌಂಟು. ಏನಾದರೂ ಮೈನಸ್ ಇದ್ದರೆ ಅಲ್ಲಿ ಕ್ಲಿಯರ್ ಆಗುತ್ತೆ. 1425 ರೂಪಾಯಿ ಬಾಡಿಗೆ ಬರುತ್ತೆ. ತುಂಬ ಖುಷಿ ಆಯಿತು. ಬೇಗನೆ ಎಕ್ಸೆಪ್ಟ್ ಮಾಡಿಕೊಂಡು ಪಿಕಪ್ ಲೊಕೇಶನ್ ಹತ್ರ ಬಂದೆ. ಪಿಕಪ್ ಲೊಕೇಶನ್ ಬಂದೆ. ಇವನು ಮೆಜೆಂಟಾ ಕಂಪನಿಯವನು. ಇವನಿಗೆ ಆಲ್ರೆಡಿ 50 ಕಿಲೋಮೀಟ್ರ್ ತೊಗೊಂಡು ಬಂದಿದ್ದ ಅಂತ ಹೇಳಿದ್ರು. ನಾನಂದೆ ಸರಿಯಪ್ಪ ಅಂತ ಅಂದ್ಕೊಂಡು ಇನ್ನೊಂದು ಬುಕ್ ಮಾಡಿದರೆ ಬುಕ್ ಆದ ತಕ್ಷಣ ನಾನು ಪಿಕಪ್ ಮಾಡಿಕೊಂಡು ಅಲ್ಲಿಂದ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನಿಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 29 ಕಿಲೋಮೀಟರ್ ಇತ್ತು. ಜಾಸ್ತಿ 1 ಅವರ್ 5 ನಿಮಿಷ ತೋರಿಸ್ತಾ ಇತ್ತು ಡ್ರಾಪ್ ಲೊಕೇಶನ್ನು. ಅದರಲ್ಲೇ ನನ್ನ ಗಾಡಿಯಲ್ಲಿ ಚಾರ್ಜ್ ಇರಲಿಲ್ಲ. ಚಾರ್ಜ್ ಬಂದುಬಿಟ್ಟು ಎಷ್ಟಾಗಿತ್ತು ಅಂದರೆ 99 ಚಾರ್ಜಸ್ ಆಗಿತ್ತು. ಇನ್ನು 1 ಮಿನಿಟ್ ಬೇಕಾಗಿತ್ತು. ಟೋಟಲ್ 15 ನಿಮಿಷ ನಮ್ಮ ಗಾಡಿ ಫುಲ್ ಆಗುತ್ತೆ. ಇವಾಗ ಹೊರಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಮಳೆ ನೋಡಿ ಬೆಂಗಳೂರಲ್ಲಿ ಸುರಿತಾನೇ ಇದೆ. ಇವ್ರು ನೋಡಿ ಜಾಕೆಟ್ ಇಲ್ದಂಗೆ ಹೋಗ್ತಾ ಇದ್ದಾರೆ. ವೈಫು ಹಸ್ಬೆಂಡ್ ಇರ್ಬೋದು ಹೋಗ್ತಾ ಇದ್ದರು. ನಾನು ನೋಡಿ ಅಲ್ಲಿಂದ ಇಲ್ಲಿ ಬಂದುಬಿಟ್ಟು ಏರ್ಪೋರ್ಟ್ ಎಂಟ್ರಿಯಲ್ಲಿ ಒಳಗಡೆ ಬಂದೆ. ಸುತ್ತಮುತ್ತ ನೋಡಿ ಎಲ್ಲ ರೆಡ್ ಲೈಟ್ ಕಾಣ್ತಾ ಇದೆ. ಇದು ಏರ್ಪೋರ್ಟ್ಗೋಸ್ಕರ. ಏರ್ಪೋರ್ಟ್ ಅಂದರೆ ಏರೋಪ್ಲೇನ್ ಡೌನ್ ಆಗಬೇಕಂದ್ರೆ ಗೊತ್ತಾಗಬೇಕಲ್ಲ ಎಲ್ಲೆಲ್ಲಿ ಕಂಬ ಇದಾವಂತ. ಅದ್ರಗೋಸ್ಕರ ಇವರು ಲೈಟಿಂಗ್ ಹಾಕ್ತವ್ರೆ. ಆ ಕಡೆಯಿಂದ ಈ ಕಡೆಗೆ ನೀವು ನೋಡ್ತಾ ಇರ್ಬೋದು ಫುಲ್ಲು ಲೈಟಿಂಗ್ ಇರುತ್ತೆ. ಇದರಲ್ಲಿ ಪೊಲೀಸು ವಿಜಿಬ್ ಹೋಗ್ತಾ ಇದೆ. ಅದು ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದೆ. ನಾನು ಇವಾಗ ಹೋಗ್ತಾ ಇದ್ದೀನಿ ಅನ್ಲೋ ಪಾಯಿಂಟಲ್ಲಿ. ಇಲ್ಲಿಂದ ನಾನು ಲೆಫ್ಟ್ ಹೊಡಿತೀನಿ. ಇದು ಬಂದುಬಿಟ್ಟು ಏರ್ಪೋರ್ಟ್ ಬಾರ್ಡರ್ ಇದೆ ನೋಡಿ. ಫುಲ್ ಎಲ್ಲ ರೆಡ್ ಲೈಟ್ ಇರುತ್ತೆ ಸುತ್ತಮುತ್ತ. ಯಾಕಂದರೆ ಏರೋಪ್ಲೇನ್ ಗೊತ್ತಾಗಬೇಕಲ್ಲ ಅಲ್ಲಿಂದ ಇವಾಗ ನಾನು ಎಂಟ್ರಿ ಮಾಡಿಕೊಂಡು ಒಳಗಡೆ ಬಂದುಬಿಟ್ಟು ಒಂದು ಮಳೆ ಬರ್ತಾ ಇತ್ತು. ಅಲ್ಲೇ ಪಕ್ಕದ ಸೆಕ್ಯೂರಿಟಿ ಇತ್ತು. ಅವನು ತಿಕ್ಕ ನೋಡೋಕೆ ಹೋಗಬೇಡಿ, ಅವ್ನು ಅನ್ಲೋಡ್ ಮಾಡ್ತಾನೆ ಪಾಪ. ಮಳೆ ಬರ್ತಾ ಇತ್ತು. ನಾನು ಒಳಗಡೆ ಅಲ್ಲಿಂದ ಎತ್ಬಿಟ್ಟು ಇಲ್ಲಿ ಸೈಡಲ್ಲಿ ತಂದು ಕೊಟ್ಬಿಟ್ಟು ಬೇಗನೆ ಅನ್ಲೋಡ್ ಮಾಡ್ತಾ ಇದ್ದ. ಅನ್ಲೋಡ್ ಮಾಡಿಕೊಂಡು ಅವರು ನನಗೆ ಪೇಮೆಂಟ್ ಮಾಡ್ತಾರೆ. ಮಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೆ ನಾನು. ಟ್ರಿಪ್ ಎಂಡ್ ಮಾಡಿದ್ದೀವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅದ ನಂತರ ಕ್ಯಾಶ್ ಕಲೆಕ್ಟ್ ಬರುತ್ತೆ. ಇದು ಅಮೌಂಟು ಕಮ್ಮಿ ತೋರಿಸ್ತಾ ಇತ್ತು. ಇದು ಟೋಟಲು 1425 ಬಾಡಿಗೆ ಇತ್ತು.
28 ಕಿಲೋಮೀಟ್ರಿಗೆ ಅಮೌಂಟ್ ಆಟೋಮೆಟಿಕ್ ಕಮ್ಮಿ ಆಗಿದೆ. ಕಸ್ಟಮರ್ ಹೇಳಿದ್ರೆ ಮೊದಲಿನ ಬಾಡಿಗೆ ಅಮೌಂಟ್ ಕೊಟ್ಟಿದ್ದು ನನಗೆ. ಇವತ್ತಿನ ಟುಡೇ ಅರ್ನಿಂಗ್ ಇಷ್ಟ ಆಗಿದೆ.